ಸರ್ ನಾನು ಜಯಕರ್ ಅಂತ ಬೇಸಿಕಲಿ ಬ್ರಹ್ಮವರದಿಂದ ಮಾತಾಡ್ತಾ ಇರೋದು. ಎಸ್ ಸರ್, ಮಾತಾಡಿ. ಗೊತ್ತುಂಟಲ್ಲ ಸರ್, ನಾನು ಆಕ್ಚುಲಿ ಇದನ್ನ ತಗೊಂಡು 1 ಇಯರ್ ಆಯ್ತು. ಸಾಧಾರಣ ಒಳ್ಳೆ ರಿಸಲ್ಟ್ ಬಂದಿದೆ. ನನ್ನ ಫ್ರೆಂಡ್ ದಿನೇಶ್ ಮಟ್ಟು ಅಂತ ಅವರು ಯೂಸ್ ಮಾಡಿದ್ರು. ಅವರಿಗೆ ಮಿಸ್ಸಸ್ಸಿಗೆ PCOD ಸಮಸ್ಯೆ ಇತ್ತು. ಹಾಗೆ ಅದೇ ತರದಲ್ಲಿ ಅವರ ಮಗುವಿಗೆ 6 ವರ್ಷದ ಮಗುವಿಗೆ ಉಬ್ಬಸ ಎಲ್ಲ ಪ್ರಾಬ್ಲಮ್ ಇತ್ತು. ಅದೆಲ್ಲ ಕಡಿಮೆ ಆಯ್ತು ಅವರಿಗೆ. ಹಾಗೆ ಅವರು ಮಿಸ್ಸಸ್ ಹೆಸರು ಯಶೋದ್ ಅಂತ. ಅವರು ಆಕ್ಚುಲಿ ಮಂಗಳೂರಲ್ಲಿ, ಅವರ ಮನೆ ಇರೋದು ಮಂಗಳೂರಲ್ಲಿ. ಹಾಗೆ ಅಲ್ಲಿ ಹೋದಾಗ ಒಂದು ಇನ್ಸಿಡೆಂಟ್ ಕೂಡ ನಡೀತು. ಅಲ್ಲಿ ಅಂತಂದ್ರೆ ಆಕ್ಚುಲಿ ಒಬ್ರು ವೆಹಿಕಲ್ ಡ್ರೈವರ್ ಅವರು ವೆಹಿಕಲ್ ಅಲ್ಲಿ ಸಂಜೆ ಮನೇಲಿ ಗಾಡಿ ಇಟ್ಟಿದ್ರು ಅಷ್ಟೇ. ಆ ಟೈಮಲ್ಲಿ ಏನಾಯ್ತಂದ್ರೆ ಅವರು BP ಲೋ ಆಗಿ ಆ ಸ್ಟೇರಿಂಗ್ ಮೇಲೆ ಬಿದ್ಬಿಟ್ರು. ಬಿದ್ದಾಗ ಅಲ್ಲಿ ಏನಾಯ್ತಂದ್ರೆ ಅವರು ಸ್ಟೇರಿಂಗ್ ಮೇಲೆ ಬೀಳ್ಲಿಕ್ಕಾಗಿ ಅದು ತುಂಬಾ ಸೌಂಡ್ ಆಗ್ತಿತ್ತು ಹಾರ್ನ್ ಇದು. ಮನೆಯವರೆಲ್ಲ ಬಂದು ನೋಡಿದ್ರು. ಅವರು ಬಿದ್ದಿರುವಂತದ್ದು ನೋಡಿ 4 ಜನ ಬಂದ್ರೆ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗೋದೆಲ್ಲ ಇವರು ಯಶೋಧ ಮೇಡಮ್ ಫುಲ್ ನೋಡ್ತಾ ಇದ್ರು. ನೋಡಿ ಏನಾಯ್ತಂತ ಕೇಳಿದ್ರು. ಅದಕ್ಕೆ ಅವ್ರ ಮನೆಯವರು ಹೇಳಿದ್ರು BP ಲೋ ಆಗಿದೆ ಅಂತ ಹೇಳಿದ್ರು. ಹಾಗೆ ಬೀರಿ ಅಂತ ಹೇಳಿದಾಗ ಅವ್ರು ಇಮಿಡಿಯೇಟ್ ಆಗಿ ಆ ಬೆಲ್ಟ್ ಅನ್ನ ತಗೊಬಂದು ಮಲ್ಟಿಪರ್ಪಸ್ ಬೆಲ್ಟ್ ಅದು ಕಟ್ಟಿದ್ರು. ಕಟ್ಟಿ ಒಂದು 3-4 ಸೆಕೆಂಡ್ ಅಲ್ಲಿ ಆ ವ್ಯಕ್ತಿ ನಾರ್ಮಲ್ ಸ್ಟೇಜ್ ಬಂದಿರಿದೆ ಸರ್. ಹಾಗೆ ಅವರು ನಾನು ಮಕರ ಸಂಕ್ರಾಂತಿ ಟೈಮಲ್ಲಿ ಅವರು ಊರಿಗೆ ಇನ್ನೊಂದು ಬೆಡ್ ಕೊಡ್ಲಿಕ್ಕಿತ್ತು. ಹೋಗುವಾಗ ನನ್ನ ಕೈ ಮುಗಿತಾ ಹೇಳ್ತಾ ಇದ್ದಾರೆ, ನಿಮ್ಮ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಉಂಟು, ಹಾಗಾಗಿ ನಾನು ಅದನ್ನು ಪ್ರಮೋಟ್ ಕೂಡ ಮಾಡ್ತೇನೆ, ನನಗೆ ತುಂಬಾ ರಿಸಲ್ಟ್ ಒಳ್ಳೆ ಬಂದಿದೆ, ಇಲ್ದಿದ್ರೆ ನಾನು ಹಾಸ್ಪಿಟ್ಲಿಗೆ ತುಂಬಾ ಖರ್ಚು ಮಾಡಬೇಕಿತ್ತು ಅಂತ ಹೇಳಿದ್ರು. ಹಾಗೆ ದಿನೇಶ್ ಮೆಟ್ಟು ಅವರ ಒಬ್ರು ತಂಗಿ ಪ್ರತಿಮಾ ಅಂತ, ಅವರಿಗೆ ಹೆಜಮಾಡಿಲಿ ಒಂದು ಕೊಟ್ಟಿದ್ದೆ. ಅವ್ರಿಗೆ ತುಂಬಾನೇ PCOD ಪ್ರಾಬ್ಲಮ್ ಇತ್ತು. PCODಯಲ್ಲಿ ಅವರಿಗೆ ಲಕ್ಷಗಟ್ಟಲೆ ಖರ್ಚು ಮಾಡಿದ್ರು. ಅವ್ರ ಹಸ್ಬೆಂಡ್ ನಾನು ಹೋದಾಗ ಕೇಳಿದ್ದೆ, ಇದ್ರಲ್ಲಿ ಆಗತ್ತಾ, ನಾನು ತುಂಬಾ ಖರ್ಚು ಮಾಡಿದೆ, ಆಗತ್ತಾ ಕೇಳಿದ್ರು. ಎಷ್ಟು ಟೈಮಲ್ಲಿ ಆಗತ್ತಾ ಅಂತ ಕೇಳಿದ್ರು. ನಾನು ಹೇಳಿದ್ರೆ 3 to 6 month ಅಲ್ಲಿ ಆಗುತ್ತೆ ಸರ್, ಬಟ್ ಕೆಲವರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ ಬೇಗ, ನೀವು ಟ್ರೈ ಮಾಡಿ ಅಂತ ಹೇಳಿದೆ. ಹಾಗೆ ಅವರು ಟ್ರೈ ಮಾಡಿದ್ರು. ನಾನು ಪ್ಲಾನ್ ಕೊಡ್ಬೇಕಾದ್ರೆ ಮೊದಲೇ ಆ ಬೆಲ್ಟನ್ನು, ಸಿಲಿಕಾನ್ ಬೆಲ್ಟನ್ನು ಕೈಗೆ ಕಟ್ಟಿದ್ದೆ. ಅವರಿಗೆ ಕೈಗೆ ಕಟ್ಟಿ ಅವರು ಯೂಸ್ ಮಾಡಿದ್ರು. ಯೂಸ್ ಮಾಡಿ ರೆಗ್ಯುಲರ್ ಯೂಸ್ ಮಾಡಿ ನಾನು ಮನೆ ಬರಬೇಕಾದ್ರೆ ಒಂದು 6-7 ಗಂಟೆ ಆಗಿತ್ತು. ಬಂದಾಗ ಅವ್ರದ್ದು ಫೋನ್ ಬಂತು. ಮೇಡಮ್ ಹೇಳಿ ಅಂತ ಹೇಳಿದೆ. ನಾನೇನೋ ಕನ್ಫ್ಯೂಷನ್ ಕೇಳಲಿಕ್ಕೆ ಕಾಲ್ ಮಾಡ್ಬೋದು ಅಂತ ಅನ್ಸ್ಕೊಂಡಿದ್ದೆ. ಬಟ್ ಅವ್ರು ಹೇಳುವಂಥ ರಿಸಲ್ಟ್ ಮಿರಕಲ್ ಆಗಿತ್ತು ಅದು. ಅಂದರೆ ನಾನು ಬೆಲ್ಟ್ ಕಟ್ಟಿ ವಿದಿನ್ ಸೆಕೆಂಡಲ್ಲಿ ಅವರಿಗೆ ಆ PCOD ಇದು ಏನು ಓವರ್ ಬ್ಲೀಡಿಂಗ್ ಆಗ್ತಿತ್ತು ಅದು ಸ್ಟಾಪ್ ಆಗಿದೆ ಅಂತ ಹೇಳಿದರು. ಅದು ಸ್ಟಾಪ್ ಆಗಿದೆ ಅಂತ ಹೇಳಿ ಮತ್ತೆ ಅವರಿಗೆ ತುಂಬಾನೇ ಖುಷಿ ಆಯಿತು. ಅವರ ಹಸ್ಬೆಂಡ್ ಇತ್ತು ತುಂಬಾನೇ ಖುಷಿ ಆಯಿತು. ಆ ನೀರು ಬಾಟ್ಲು ಕೂಡ ಅವ್ರ ಹತ್ರ ಇರಲಿಲ್ಲ. ಅವ್ರು ನಮ್ಮ ಜೊತೆ ಬಂದು ಹೆಜಮಾಡಿಯಲ್ಲಿ ಬಾಟ್ಲ ತಗೊಳ್ಳಿಕ್ಕೆ ಕೂಡ ಬಂದಿದ್ರು. ನೀರೆಲ್ಲ ಯೂಸ್ ಮಾಡಬೇಕಾದ್ರೆ ಮೊದಲೇ ಆ ಬೆಲ್ಟಲ್ಲಿ ಅವ್ರಿಗೆ ಮಿರಕಲ್ ರಿಸಲ್ಟ್ ಬಂದಿದೆ. ಆ್ಯಕ್ಚುಲಿ ಮಿರಕಲ್ ರಿಸಲ್ಟ್ ಬಂದಿದ್ದು ತುಂಬ ಇದೆ ಸರ್, ಬಟ್ ಈಗ ಟೈಮ್ ಇಲ್ಲ. ಹಾಗಾಗಿ ನಾನು ಅದನ್ನು ಎರಡನ್ನು ಮಾತ್ರ ಶೇರ್ ಮಾಡ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ಎಲ್ಲದೂ ಕೂಡ ನಾನು ಶೇರ್ ಮಾಡ್ತೇನೆ ಸರ್. ನಾನು ಆನೆಕಲ್ಲಿಂದ ಮಾತಾಡೋದು ಸರ್. ನಾನು ನಮ್ಗೆ ದೇವರಾಜು ಅಣ್ಣಾಜಿ ಅಂದ್ಬಿಟ್ಟು ಬಂದು ಪರಿಚಯ ಮಾಡಿಸಿದ್ರು. ಇದ್ರ ಬಗ್ಗೆ ನಮ್ಗೇನು ಗೊತ್ತಿರ್ಲಿಲ್ಲ. ಬಟ್ ಈ ಪ್ರಾಡಕ್ಟ್ ತಗೊಂಡ್ಮೇಲೆ ನಾನು 1 ತಿಂಗಳಾಯ್ತು ಸರ್ ತಗೊಂಡು. ಪ್ರಾಡಕ್ಟ್ ತಗೊಂಡ್ಮೇಲೆ ನನ್ಗೆ ಸ್ವಲ್ಪ ಡಯಾಬಿಟಿಸ್ ಪ್ರಾಬ್ಲಮ್ ಇತ್ತು. ಡಯಾಬಿಟಿಸ್ ನನ್ಗೆ ಮಧ್ಯ ರಾತ್ರಿ ಹೊತ್ತು ಎದ್ದೇಳೋದು ಒಂದು ಪ್ರಾಬ್ಲಮ್ ಇತ್ತು. ಆ ಒಂದು ಎದ್ದೇಳೋ ಪ್ರಾಬ್ಲಮ್ನ ಈ ಬಯೋಟೋರಿಯಂ ಮ್ಯಾಗ್ನೆಟ್ ಹಾಕೊಂಡ್ಮೇಲೆ ಏನಾಯ್ತು ಅಂತಂದ್ರೆ ಇದೆಲ್ಲ ಕಡಿಮೆ ಆಗಿದೆ. ಮತ್ತೆ ನನ್ಗೆ ಯೋಗ ಕ್ಲಾಸ್ ನಲ್ಲಿ ಯೋಗ ಮಾಡ್ತಾ ಇರ್ತೀವಿ. ಮತ್ತೆ ಪೈನ್ ಇರೋದು ಬಾಡಿ, ಈಗ ಪೈನ್ ಎಲ್ಲ ಬಾಡಿ ಕಡಿಮೆ ಆಗ್ಬಿಟ್ಟಿದೆ, ಎಲ್ಲ ಫ್ಲೆಕ್ಸಿಬಲ್ ಆಗ್ಬಿಟ್ಟಿದೆ ಬಾಡಿ ಎಲ್ಲ. ಚೆನ್ನಾಗಿ ನನ್ಗೆ ಇವಾಗ ನಿದ್ರೆ ಬರ್ತಾ ಇದೆ. ನನಗೆ ಇವಾಗ 75 years. ನನ್ಗೆ ಇವಾಗೂ ಯೋಗ ಮಾಡ್ತಾ ಇದ್ವಿ ನಾವು. ರವೀಂದ್ರ ಅಂತ. ನಾನು ಕಳೆದ 1 ವರ್ಷದಿಂದ ನಮ್ಮ ಈ ಬಯೋಟೋರಿಯಂ ಪ್ರಾಡಕ್ಟ್ ಅನ್ನು ಯೂಸ್ ಇದ್ದೇನೆ. ನಮ್ಮ ಮನೆಯಲ್ಲಿ ಸರ್ ಬಹಳಷ್ಟು ಸಮಸ್ಯೆ ಇದೆ. ಅಂದ್ರೆ ನಮ್ಮ ಮನೆಯಲ್ಲಿ ಅಮ್ಮನಿಗೆ 82 ವರ್ಷ ಪ್ರಾಯ. ಅವರಿಗೆ ಕಳೆದ ಒಂದು 18-20 ವರ್ಷದಿಂದ ಹೈ BP, ಶುಗರ್, ಆಮೇಲೆ ಬೆನ್ನುವಿನ ಸಮಸ್ಯೆ, ನಿದ್ದೆ ಸಮಸ್ಯೆ ಇತ್ತು. ಅದೇ ನನ್ಗೆ ಕೂಡ ಹೈ BP, ದಿವಸಕ್ಕೆ 2 ಟ್ಯಾಬ್ಲೆಟ್ ತಗೊಳ್ತಿದ್ದೆ. ಬೆನ್ನು ನೋವಿನ ಪ್ರಾಬ್ಲಮ್ ಇತ್ತು. ನಾನು ಲಾಸ್ಟ್ ಟೈಮ್ 1 ವರ್ಷದ ಮೊದಲು ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಡಾಕ್ಟರ್ನವರು ಟೆಸ್ಟ್ ಮಾಡಿ ನನ್ಗೆ ಬೈಕ್ ಓಡಿಸ್ಲೇಬಾರದು ಅಂತ ಕಂಡೀಷನ್ ಹಾಕಿದ್ರು. ಸೈನಸ್ ಪ್ರಾಬ್ಲಮ್ ಇತ್ತು. ಮತ್ತೆ ನಮ್ಮ ಮಿಸ್ಸಸ್ಸಿಗೆ ವೆರಿಕೋ ಸಮಸ್ಯೆ ಇತ್ತು. ನನ್ನ ಆತ್ಮೀಯ ಗೆಳೆಯರೊಬ್ಬರು ಸುಶೀಲ ಅಂತ ಉಳ್ಳಾಳದಿಂದ, ಅವ್ರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಸ್ಟಾರ್ಟಿಂಗ್ ನಾನು ನಂಬಲಿಲ್ಲ. ಯಾಕಂತ ಹೇಳಿದ್ರೆ ವೈದ್ಯಕೀಯ ಲೆವೆಲ್ ಅಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆದಾಗ ಕೇವಲ ಇದ್ರೆ ಮಲಗಿದಾಗ ಈ ರೀತಿಯಲ್ಲಿ ಸಮಸ್ಯೆ ಪರಿಹಾರ ಆಗುದು ಹೇಗೆ ನಂಬುದಂತ ಕ್ವಶನ್ ಆಗಿದೆ. ಅದು ಅವರು ಕನ್ವಿನ್ಸ್ ಮಾಡಿದ್ರು, ಸರ್ ನಾನು ಯೂಸ್ ಮಾಡಿದ್ದೇನೆ, ಚೆನ್ನಾಗಿದೆ, ಯಾಕೆ ನೀವು ಟ್ರೈ ಮಾಡಬಾರ್ದು ಅಂತ ಹೇಳಿದ್ರು. ಆದ್ರೆ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಪ್ರಾಡಕ್ಟ್ ತಗೊಂಡೆ ಒಂದು 20-25 ದಿವಸದಲ್ಲಿ ನಮ್ಗೆ 50-60% ರಿಸಲ್ಟ್ ಬಂತು ಸರ್. ನಂಗೆ ಬಹಳಷ್ಟು ಖುಷಿ ಆಯ್ತು. ನಾನು ಇದ್ರ ಬಗ್ಗೆ ತುಂಬಾ ಇನ್ನಷ್ಟು ಡೀಪ್ ಆಗಿ ಸರ್ಚ್ ಮಾಡಿದೆ. ನಮ್ಮ ಸಮಾಜದಲ್ಲಿ ಎಷ್ಟೋ ಜನ ಅನಾರೋಗ್ಯದಲ್ಲಿ ತೊಂದರೆದವರಿದ್ದಾರೆ, ಇವರಿಗೆ ನಾನು ಪ್ರಮೋಷನ್ ಮಾಡುವ ಅಂತ ತಿಳ್ಕೊಂಡೆ. ನನ್ನ ರಿಸಲ್ಟ್ ಅನ್ನು ಬನ್ನಿ, ಬಹಳಷ್ಟು ಒಳ್ಳೆ ರಿಸಲ್ಟ್ ಬಂದ. ಅಂದ್ರೆ ಇವಾಗ ಕರೆಕ್ಟ್ 1 ವರ್ಷದಿಂದ ನಮ್ಮ ಮನೆಯಲ್ಲಿ ಯಾರು ಕೂಡ ಟ್ಯಾಬ್ಲೆಟ್ ಯೂಸ್ ಮಾಡ್ತಾ ಇಲ್ಲ.
ಬಿಪಿದಾಗಿರ್ಬೋದು, ಶುಗರ್ ಆಗಿರ್ಬೋದು. ನಾನಿಲ್ಲಿ ಮಂಗಳೂರಿಂದ ಮಾತಾಡ್ತಾ ಇದ್ದೇನೆ. ನಮಗೆ ಈ ಬಯೋಟೆರಿಯಂ ಪ್ರಾಡಕ್ಟ್ ಅನ್ನು ಜಯಕರ್ ಬ್ರಹ್ಮ ಅವರಿಂದ ನಾನು ಪರ್ಚೇಸ್ ಮಾಡಿದ್ದು. ನಮಗೆ ಅಂದ್ರೆ ನನ್ನ ಅಮ್ಮನಿಗೆ ತುಂಬಾ ಒಂದು ಸಮಸ್ಯೆ ಇತ್ತು. ಅವರು ಬಿದ್ದ ನಂತರ ಅವರ ರಿಸ್ಕಿಗೆ ಏಟಾಗಿ ಅವರಿಗೆ MRI ಸ್ಕ್ಯಾನ್ ಎಲ್ಲ ಆಯ್ತು. ಡಾಕ್ಟರ್ ಹೇಳಿದ್ರು ಇವರಿಗೆ ಆಪರೇಷನ್ ಮಾಡಿಸುವ ಪ್ರಯೋಜನ ಇಲ್ಲ, ಇವರಿಗೆ ಲೈಫ್ ಲಾಂಗ್ ಇವರು ಹೀಗೆ ಇರ್ತಾರೆ, ಹೀಗೇನೆ ನೋವು ಮೆಡಿಸಿನ್ ಅಲ್ಲೇ ಕಂಟಿನ್ಯೂ ಮಾಡ್ತಾ ಇರ್ಬೇಕಂತ. ನನ್ನ ಅಮ್ಮಂದು ಹೋಪ್ ಬಿಟ್ಟಿದ್ರು, ಅದರಿಂದ ನನ್ನ ಜೀವನ ಆಯ್ತು, ನನಗೆ ಏನು ಆಗುದಿಲ್ಲ ಲೈಫಲ್ಲಿ, ನಾನು ತುಂಬಾ ಅಳ್ತಾ ಇದ್ರು ಏನ್ ಮಾಡುದಂತ. ಆಗ ನಮ್ಗೆ ಇವರು ಜಯಕಾರ್ ಇದ್ದಾರಲ್ಲ ಬ್ರಹ್ಮವರವರು, ನಮ್ಗೆ ಒಂದು ಪ್ರಾಡಕ್ಟ್ ಅನ್ನು ತಂದು ಕೊಟ್ರು ಮನೆಗೆ, ನನ್ನ ಫ್ರೆಂಡ್ ಮುಖಾಂತರ, ಜ್ಯೋತಿ ಅವರ ಮುಖಾಂತರ. ಹಾಗೆ ನನ್ನ ಅಮ್ಮ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ಮೇಲೆ 1 week ಅಲ್ಲಿ ಸ್ವಲ್ಪ ಸ್ವಲ್ಪ ರಿಕವರಿ ಆದ್ರು. ಈಗ ಹೇಗೆ ರಿಕವರಿ ಅಂದ್ರೆ ಈಗ ಕೂತ್ಕೊಂಡು ಬೀಡಿ ಸಾಕಾಡ್ತಾ ಇದ್ದಾರೆ. ಇದನ್ನು ನೋಡಿ ನಮ್ಗೆ ತುಂಬಾ ಸಂತೋಷ ಆಗ್ತಾ ಉಂಟು. ಅಂದ್ರೆ ಇಷ್ಟು ಒಳ್ಳೆ ರಿಸಲ್ಟ್ ಅವರಿಗೆ ಬಂದಿದೆ. ನಾವು ಲೈಫಲ್ಲಿ ಹೋಪೇ ಬಿಟ್ಟಿದ್ವಿ, ಇವರಿಗೆ ನಡಿಲಿಕ್ಕೆ ಆಗುದಿಲ್ಲ, ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ. ಹಾಗೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಈ ಪ್ರಾಡಕ್ಟ್ ಇಂದ. ಇನ್ನೊಂದಂದ್ರೆ ನನ್ನ ಮಗಳಿಗೆ ಜ್ವರ ಬಂದಿತ್ತು. ಜ್ವರ ಅಂದ್ರೆ ಎಷ್ಟು ಮೆಡಿಸಿನ್ ಕೊಟ್ಟರು ಸಹ ಅವಳಿಗೆ ಜ್ವರ ಬಿಡ್ತಾ ಇರ್ಲಿಲ್ಲ. ಆಗ ನಾನೇನ್ ಮಾಡಿದೆ, ಈ ಬಾಟ್ಲಿಯ ನೀರಿನಿಂದ ಇದು ಒದ್ದೆ ಬಟ್ಟೆಯಿಂದ ಅವಳ ಮೈಯೆಲ್ಲ ಒರೆಸಿದೆ. ಒಂದು ಸ್ವಲ್ಪ ಸೆಕೆಂಡ್ಸ್ ಅಲ್ಲಿ ಎಲ್ಲ ಜ್ವರ ಎಲ್ಲ ಅವಳಿಗೆ ಬಿಟ್ಟಿತು. ಅಂದ್ರೆ ಈ ನೀರಿಂದ ಸಹ ನಮ್ಗೆ ತುಂಬಾ ಉಪಯೋಗ ಆಯ್ತು. ಅಂದ್ರೆ ಅವಳ ಜ್ವರ ಎಲ್ಲ ಇದಾಯ್ತು. ತುಂಬಾ ಟೆನ್ಷನ್ ಮಾಡ್ತಾ ಇದ್ವಿ, ಜ್ವರ ಬಿಡ್ತಾ ಇಲ್ಲ, ಎಂತ ಮಾಡುದಂತ. ಇನ್ನೊಂದಂದ್ರೆ ನನಗೆ ಒಂದು ಕಣ್ಣು ನೋವಿತ್ತು ಸರ್. ಕಣ್ಣು ನೋವು ಅಂದ್ರೆ ಒಳಗಡೆ ಏನೋ ಗುಳ್ಳೆ ಆದ ತರ. ಎಷ್ಟು ನೋವಂದ್ರೆ ನಾನು ಒಂದು ದಿವಸ ಹತ್ತಿದ್ದೆ, ಅಂದ್ರೆ ರಾತ್ರಿ ಸ್ಟಾರ್ಟ್ ಎಂತ ಮಾಡುದಂತ. ನೆಕ್ಸ್ಟ್ ಎಂತ ಮಾಡ, ಆ ನೀರಿಂದ ಕಣ್ಣು ತೊಳೆದ್ಮೇಲೆ ಆ ನೋವು ಸಹ ಕಮ್ಮಿ ಆಯ್ತು. ಬೆಳಗ್ಗೆ ಏಳುವಾಗ ಕಣ್ಣು ನೋವು ಇರ್ಲಿಲ್ಲ ನನ್ಗೆ. ಅಂದ್ರೆ ಈ ಪ್ರಾಡಕ್ಟ್ ನಮ್ಗೆ ತುಂಬಾ ಒಳ್ಳೇದಾಗಿದೆ. ಗಂಜಿಮಠದಿಂದ ಮಾತಾಡುದು. ನನಗೆ ಮಂಡಿ ನೋವು ಮತ್ತು ನರಗಳ ಸೆಳೆತ ತುಂಬಾ ಇತ್ತು. ಈ ಬಯೋಟೇರಿಯಂ ಈ ಪ್ರಾಡಕ್ಟ್ ಅನ್ನು ಉಪಯೋಗಿಸಿದ ನಂತರ ನನಗೆ ತುಂಬಾ ರಿಸಲ್ಟ್ ಚೆನ್ನಾಗಿದೆ. ನಾವು 2 ತಿಂಗಳಿಂದ ಉಪಯೋಗಿಸ್ತಾ ಇದ್ದೇವೆ. ನನ್ನ ಗಂಡ ಮತ್ತು ನನ್ನ ಮಕ್ಕಳಿಗೆ ಸಹ ತಗೊಂಡಿದ್ದೇವೆ. ತುಂಬಾ ರಿಸಲ್ಟ್ ಚೆನ್ನಾಗಿದೆ. ನಮ್ಗೆ ಕುಮಾರ್ ಗೌಡ ಮತ್ತು ಶಿವಪ್ರಸಾದ್ ಸರ್ ಅವರು ಈ ಪ್ರಾಡಕ್ಟ್ ಅನ್ನು ಉಪಯೋಗಿಸಲು ಹೇಳಿದ್ರು. ತುಂಬಾ ಚೆನ್ನಾಗಿದೆ ಈಗ. ನಾನು ಧಾರವಾಡ ಡಿಸ್ಟಿಕ್ ನವಲಗುಂದಿಂದ ಮಾತಾಡ್ತಾ ಇದ್ದೀನಿ. ನನಗೆ ಈ ಬಯೋಟೇರಿಯಂ ನಲ್ಲಿ ಅವಕಾಶ ಕೊಟ್ಟವರು ನಮ್ಮ ಸ್ನೇಹಿತರಾದಂತ ಹನುಮಂತ್ ಗಾರ್ವಾಡ್ ಅವರು ಹಾಗೂ ದಿನಕರ್ ಸರ್ ಅವರು. ಸೊ ನಾನು ಮೊದಲೇನೈತಿ, ನನಗೆ ಶುಗರ್ ಇತ್ತು, ಸೊ ಆಮೇಲೆ BP ಇತ್ತು, ಅದು ನನಗೆಲ್ಲ ಕಡಿಮೆ ಆಯ್ತು. ಸೊ ನಾನು ಈ ಪ್ರಾಡಕ್ಟ್ ಅನ್ನ ನಮ್ಮ ಫ್ಯಾಮಿಲಿಯಲ್ಲೇ ಒಂದು 12 ಜನಕ್ಕೆ ಕೊಡಿಸಿದೆ. ಅದಾದ ನಂತರ ನಮ್ಮ ಆಫೀಸ್ ನಲ್ಲಿ ನಮ್ಮ ಕೃಷ್ಣಾಜಿ ಅಂತೇಳಿ ನಮ್ಮ ಡೆಪ್ಟಿ ತಹಸೀಲ್ದಾರ್, ಅವ್ರ ಮಾವನವರಿಗೆ ಥೈರಾಯ್ಡ್ ಇತ್ತು ಧಾರವಾಡದಲ್ಲಿ. ಸೊ ಅಲ್ಲಿ ಹೋಗಿ ಅವರಿಗೆ ನಾವು ಈ ಪ್ರಾಡಕ್ಟ್ ಅನ್ನ ತೆಗೆದುಕೊಂಡು, ಈ ಬಯೋಟೇರಿಯಂ ಪ್ರಾಡಕ್ಟ್ ತಗೊಂಡು ಹೋಗಿ ಅವ್ರಿಗೆ ಹೇಳಿದಾಗ, ಸೊ ಈ ಮುಂಚೆ ಅವರು ಬೇರೆ ಎಲ್ಲ ಅದನ್ನ ಯೂಸ್ ಮಾಡಿದೀನಿ ಇದನ್ನ ಯೂಸ್ ಮಾಡಿದೀನಿ ಅಂತ ಹೇಳಿದ್ರು. ಬಟ್ ಇವರು ನಮ್ಮ ಕೃಷ್ಣಾಜಿ ಸರ್ ಅವರು ಅವ್ರ ಮಾವನವರಿಗೆ ನಾನು ಇದನ್ನ ಗಿಫ್ಟ್ ಆಗಿ ನಿಮ್ಗೆ ಕೊಡ್ತಾ ಇದ್ದೀನಿ, ತೆಗೆದುಕೊಳ್ಳಿ ಅಂತ ಹೇಳಿ ಕೊಟ್ಟಾಗ, ಸೊ ಅವ್ರು ಅದನ್ನ ತೆಗೆದುಕೊಂಡು ಈಗ 1.5 ತಿಂಗಳ 2 ತಿಂಗಳಿಂದ ಯೂಸ್ ಮಾಡಿ ಅವರಿಗೆ ಥೈರಾಯ್ಡ್ ಈಗ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ. ಡಾಕ್ಟರ್ ಸರ್ ಕೂಡ ಹೇಳಿದ್ದಾರೆ, ನೀವು ಟ್ಯಾಬ್ಲೆಟ್ಸ್ ಅನ್ನ ಈಗ ತಗೋಬೇಡಿ ಅಂತ ಹೇಳಿ. ಸೊ ಹಿಂಗಾಗಿ ಈ ಬಯೋಟೇರಿಯಂ ನಿಂದ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಎಲ್ಲರಿಗೂ ಕೂಡ ಇದನ್ನ ತಗೊಂಡು ಉಪಯೋಗಿಸೋದ್ರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ದುಡ್ಡು ಎಲ್ಲೋ ಖರ್ಚು ಮಾಡ್ತೀವಿ, ಸೊ ದುಡ್ಡು ಇರುತ್ತೆ, ಅದನ್ನ ನಾವು ಇದಕ್ಕೆ ಯೂಸ್ ಮಾಡಕ್ಕೆ, ಅಂದ್ರೆ ಈ ಮುಂಚೆ ಏನೆಲ್ಲ ಯೂಸ್ ಮಾಡಿರ್ತಾರೆ ಅದರಿಂದ ಕಡಿಮೆ ಆಗಿರೋದಿಲ್ಲ, ಬಟ್ ಇದನ್ನು ಆ ತರ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಈ ತರ ರಿಸಲ್ಟ್ ಬಂದಾಗ ಅವ್ರಿಗೆ ತುಂಬಾ ಸಂತೋಷ ಆಗಿದೆ ಈಗ. ಸೊ ಅವರು ಕೂಡ ಬೇರೆದವರಿಗೆ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ಲಿಕ್ಕೆ ಸಜೆಷನ್ ಮಾಡ್ತಾ ಇದ್ದಾರೆ. ದಿಂಬಾಕ್ ಆಗ್ತಾನು ಇರ್ಲಿಲ್ಲ, ದಿಂಬ್ ಹಾಕೊಳಕ್ಕೂ ತೊಂದರೆ ಆಗೋದು. ಈಗ ಅದ್ಭುತವಾದ ರಿಲೀಫ್ ಸಿಗ್ತಾ ಇದೆ ನನಗೆ. ಅದೇನಂತಾರಲ್ಲ, ಪಕ್ಕದಲ್ಲಿ ಇದ್ದಂತ ಒಂದು ಮಿರಾಕಲ್ ಅನ್ನ ನಾನು ಇತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ಈ ಬಯೋಟೇರಿಯಂ ಇದ್ಕೊಂಡು ನಾನೇ ಮ್ಯಾಟ್ರಸ್ ಯೂಸ್ ಮಾಡಿರ್ಲಿಲ್ಲ ಫಸ್ಟ್ ಆಫ್ ಆಲ್, ಅದು ನನ್ನ ದೊಡ್ಡ ತಪ್ಪಾಗಿತ್ತು. ಈಗ ಮ್ಯಾಟ್ರಸ್ ಯೂಸ್ ಮಾಡ್ತಾ ಇದೀನಿ, ನನ್ನ ಕಾರಲ್ಲಿ ಹೋಗ್ತಾ ಪ್ರತಿಯೊಂದು ವಾಟರ್ ಎನರ್ಜಿ ಪ್ಯಾಡ್ ಆಗಿರ್ಬೋದು ಅದನ್ನು ಯೂಸ್ ಮಾಡ್ತಾ ಇದೀನಿ, ಬೆಲ್ಟ್ ಯೂಸ್ ಮಾಡ್ತಾ, ಒಳ್ಳೆ ಅದ್ಭುತವಾದ ರಿಸಲ್ಟ್ ಸಿಗ್ತಾ ಇದೆ. ಮೋರ್ ದನ್ 71 kg ಇದ್ದಂತ ವ್ಯಕ್ತಿ ವೆಯ್ಟ್ ಲಾಸ್ ಅಂತ ಹೇಳ್ತಿಲ್ಲ, ನನ್ನ ಒಂದು ದಿನದ ಒಂದು 10 ರಿಂದ 15 ಎಕರೆ ತೋಟ ವಿಸಿಟ್ ಮಾಡ್ತಾ ಇರ್ತೀನಿ, ಯಾವುದೇ ರೀತಿ ಸುಸ್ತಾಗೋದಿಲ್ಲ, ನೀರು ಜಾಸ್ತಿ ಕುಡಿತಾ ಇರ್ತೀನಿ. ಮತ್ತೆ ಮ್ಯಾಟ್ರಸ್ ಇಂದ ನನಗೆ ಒಳ್ಳೆ ಎನರ್ಜಿ ಸಿಕ್ಕಿದೆ, ಇಷ್ಟು ಮಾತ್ರ ಹೇಳ್ಬೋದು ಗುರು. ಮಧ್ಯಾಹ್ನ ಊಟನೇ ಬಿಟ್ಬಿಟ್ಟಿದ್ದೀನಿ, ಮೋರ್ ದನ್ ಒಂದು ತಿಂಗಳ ಮೇಲಾಯ್ತು. ಓಕೆ, ಥ್ಯಾಂಕ್ ಯು. ನನಗೆ ತುಂಬಾ ಒಂದು ಈ ಬಯೋಟೇರಿಯಂ ಬಗ್ಗೆ ಬಹಳ ಒಂದು ಗೌರವ ಇದೆ, ಪ್ರೀತಿ ಇದೆ. ಹೈ BP ಗೆ ನನ್ಗೊಂದು ಟ್ಯಾಬ್ಲೆಟ್ ಇತ್ತು, 40 mg ಟ್ಯಾಬ್ಲೆಟ್ ಇತ್ತು, ಬರ್ತಿತ್ತು. ಡಾಕ್ಟರ್ ಹೇಳಿದ್ರು ಇನ್ನೊಂದು ಟ್ಯಾಬ್ಲೆಟ್ ಜಾಸ್ತಿ ಮಾಡ್ಬೇಕಂತ ಹೇಳಿದ್ರು. ಅದೇ ಟೈಮ್ಗೆ ನನಗೆ ವಿಶ್ವನಾಥ್ ಸರ್, ಯಶೋಧರ್ ಸರ್ ಮೀಟ್ ಆದ್ರು ನನ್ನನ್ನು. ಈ ಬಯೋಟೇರಿಯಂ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಟ್ರು. ಬಟ್ ನಾನು ಅಷ್ಟು ಸುಲಭದಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ.
ಅಂತೆ ಕೊನೆಗೆ ಅವರು BP ಇದರಲ್ಲಿ ನಾರ್ಮಲ್ ಆಗಿ ಟ್ಯಾಬ್ಲೆಟ್ ಬಿಟ್ಟದ್ದು ಇದೆ ಸರ್ ಅಂತ ಹೇಳಿದಾಗ ಏನೋ ಒಂದು ಖುಷಿ ಆಯ್ತು. ಅಂತ ಹೇಳಿದ್ರೆ ನನ್ಗೊಂದು BP ಟ್ಯಾಬ್ಲೆಟ್ ನಿಲ್ಸ್ಬೇಕಂತ ತುಂಬಾ ಮನ್ಸು ಮಾಡಿದ್ದೆ. ಸೊ ಅದು ಆಗ್ತಿರ್ಲಿಲ್ಲ. ಡಾಕ್ಟರ್ ಹೇಳ್ತಿದ್ರು 2 ಟ್ಯಾಬ್ಲೆಟ್ ಮಾಡ್ಬೇಕಂತ ಹೇಳ್ತಿದ್ರು. ಅಂದ್ರೂ ಈ ಪ್ರಾಡಕ್ಟ್ ವರ್ಕ್ ಮಾಡತ್ತಾ ಅಂತ ತುಂಬಾ ಒಂದು ಡೌಟ್ ಇತ್ತು. ಆದ್ರೂ ಒಂದು ತಗೊಂಡು 3 ಮಂತ್ ಅಲ್ಲಿ ನನ್ನ ಟ್ಯಾಬ್ಲೆಟ್ ಅನ್ನು ಹಾಫ್ ಮಾಡಿದ್ರು ಡಾಕ್ಟರೇ ಮಾಡಿದ್ದು. ಅದಾಗಿ ನಾರ್ಮಲ್ ಇತ್ತು. ಬಟ್ ಡಾಕ್ಟರ್ ಅಷ್ಟು ಸುಲಭದಲ್ಲಿ ಟ್ಯಾಬ್ಲೆಟ್ ನಿಲ್ಸೋದಿಲ್ಲ. ನೀವು ಅಂದ್ರೆ 4 years ಇಂದ ತಗೊಂಡಿದ್ದೀರಿ, ಹಾಗಾಗಿ ಸ್ವಲ್ಪ ಟೈಮ್ ಟ್ಯಾಬ್ಲೆಟ್ ಹಾಫ್ ಅಂತ ತಗೊಳ್ತಾ ಇರ್ಬೇಕಂತ ಹೇಳಿದ್ರು. ಇವಾಗ ಅದಾದ 8ನೇ ತಿಂಗಳು ನಂತರ ನನ್ನ ಟ್ಯಾಬ್ಲೆಟ್ ಪೂರ್ತಿಯಾಗಿ ನಿಲ್ಸಿದ್ರು. ಸೊ ನಿಲ್ಸಿ ಇವಾಗ 7th ಮಂತ್ ಆಯ್ತು, 7 ತಿಂಗಳಾಯ್ತು ನಾನು ಒಂದೇ ಒಂದು ಟ್ಯಾಬ್ಲೆಟ್ ತಗೊಳ್ತಿಲ್ಲ. ಸೊ ತುಂಬಾ ಖುಷಿ ಆಗ್ತಿದೆ. ನೋಡಿದ್ರೆ ಈಗ ಜನಗಳು ಈ ಪ್ರಾಡಕ್ಟ್ ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಏನಕ್ಕಂತ ಹೇಳಿದ್ರೆ ಎಷ್ಟೋ ಮೆಡಿಸಿನ್ ತಗೊಂಡು ನಮ್ಗೆ ಟ್ಯಾಬ್ಲೆಟ್ಸ್ ಅನ್ನ ಕಮ್ಮಿ ಮಾಡ್ಕೊಳಕ್ ಆಗಲ್ಲ. ಸೊ ಅಂತದ್ರ ಮೆಡಿಸಿನ್ ತಗೊಂಡೆ, ಇದನ್ನ ಜಸ್ಟ್ ಒಂದು ಈ ಪ್ರಾಡಕ್ಟ್ ತುಂಬಾ ಸಿಂಪಲ್ ಆಗಿ ಈ ತರ ಯೂಸ್ ಮಾಡಿ ಕಾಯಿಲೆ ಎಲ್ಲ ಗುಣ ಆಗತ್ತೆ ಅಂತ ಹೇಳಿದ್ರೆ ಯಾರು ನಂಬುದಿಲ್ಲ. ಅದನ್ನ ನಾವು ಅರ್ಥ ಮಾಡಿಸಿ ಹೇಳಿದಾಗ ಖಂಡಿತ ತಗೊಳ್ತಾರೆ. ಸೊ ಥ್ಯಾಂಕ್ ಯು. ನಾನು ವಿಶ್ವನಾಥ್ ಸರ್ ಮತ್ತೆ ಯಶೋಧರ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, BP ಶುಗರ್ ಇದಕ್ಕೆಲ್ಲ ಟ್ಯಾಬ್ಲೆಟ್ ಒಂದ್ಸಲ ಯೂಸ್ ಮಾಡಕ್ಕೆ ಶುರು ಮಾಡಿದ್ರೆ ಅದನ್ನ ನಿಲ್ಸೋದಿಲ್ಲ, ಅದು ಲೈಫ್ ಲಾಂಗ್ ತಗೋಬೇಕು ಅಂತ ಹೇಳ್ತಾರೆ. ನನಗೂ ಹೇಳಿದ್ರು ಡಾಕ್ಟರ್. ಯಾವ ಡಾಕ್ಟರ್ ಹೇಳಿದ್ರು ಅದೇ ಡಾಕ್ಟರ್ ಈಗ ಅವ್ರಿಗೆ ಹೇಳ್ತಾರೆ ನಿಮ್ BP ಇತ್ತಾ ಅಂತ. ಆತರ ಅವ್ರು ಆಗಿದೆ. ಈಗ ಎಲ್ಲಿವರೆಗೂ ಅಂತ ಹೇಳಿದ್ರೆ ಆ ಡಾಕ್ಟ್ರೇ ಒಂದು ಪ್ರಾಡಕ್ಟ್ ತಗೊಂಡಿದ್ದಾರೆ ನನ್ನ ಹತ್ರ. ಸೊ ಥ್ಯಾಂಕ್ ಯು ಸರ್.